ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಸಂಡೇ, ಸುಮ್ಮನೆ ಒಂದು ಇರಲಿ, ನಾನು ಫ್ರೈಡೇ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿರೋದಲ್ವ, ನನಗೆ ಗ್ಯಾಪ್ 2 ಡೇಸ್ ಆಯ್ತಲ್ಲ ಅಂದ್ಬಿಟ್ಟು ಒಂದು ಸುಮ್ಮನೆ ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಏನು ಮಾಡಬೇಕು ಅಂದ್ಬಿಟ್ಟು. ಇನ್ನು ಹಸ್ಬೆಂಡ್ ಫುಲ್ ಬ್ಯುಸಿ ಆಗಿದ್ದಾರೆ. ಕೂಲಿ ಮೂವಿಗೆ 1 ವಾರದಿಂದನೂ ಟಿಕೆಟ್ ಬುಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಇವಾಗಲೂ ಅದನ್ನೇ ಮಾಡ್ಕೊಂಡು ಕೂತಿದ್ದಾರೆ ಅವರು. ತಿಂಡಿ ಎಲ್ಲ ತಿಂದರು, ಅವ್ರಿಗೆ ಹಾಕ್ಕೊಟ್ಟೆ. ನಾನಿವಾಗ ರವೆ ದೋಸೆನ ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡು ತಿನ್ನಬೇಕು. ನನ್ನ ಮಗಳು ಎದ್ದಳು ಸ್ವಲ್ಪ ಲೇಟು, 10 ಗಂಟೆ ಇವಾಗ ಎದ್ಬಿಟ್ಟು ಬಂದಿದ್ದಾಳೆ. ಇವಾಗ ಅವಳಿಗೆ ನನಗೆ ತಿಂಡಿ ಹಾಕ್ಕೊಂಡು ತಿಂಡಿ ತಿಂದ್ಬಿಟ್ಟು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. OTP ತೊಗೊಳ್ಳೋದಿದೆ. OTP ತೊಗೊಂಡು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಬನ್ನಿ. ಫ್ರೂಟ್ ಸಲಾಡ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ. ಹಸ್ಬೆಂಡ್ಗೆ ಒಂದು ಬೌಲ್ ಹಾಕ್ಕೊಟ್ಟೆ, ಅವ್ರು ತಿಂದುಬಿಟ್ರು. ಖಾರ ಚಟ್ನಿ ಮಾಡ್ಕೊಂಡಿದ್ದೀನಿ. ರವೆ ದೋಸೆ ಮಾಡೋಕ್ಕೆ ರವೆನ ನೆನಾಕಿದ್ದೀನಿ. ನಾನು ಈ ರವೆ ದೋಸೆಗೆ 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು 1 ಸ್ಪೂನ್ ಕೊಬ್ಬರಿ ತುರಿ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಹಂಚು ಚೆನ್ನಾಗಿ ಕಾಯ್ದಿದೆ. ಸ್ವಲ್ಪ ನೀರು ಹಾಕ್ಕೊಂಡು ದೋಸೆನ ಹಾಕ್ಕೊಂಡ್ರೆ ಚೆನ್ನಾಗಿ ಎದ್ದೇಳುತ್ತೆ. ನಾನು ಎಣ್ಣೆನ ಮೊದಲೇ ಹಾಕಿ ಆಲೂಗಡ್ಡೆಯಲ್ಲಿ ಕ್ಲೀನಾಗಿ ರಬ್ ಮಾಡಿದ್ದೀನಿ. ದೋಸೆ ಹಾಕಿದ ತಕ್ಷಣ ಚೆನ್ನಾಗಿ ಬರುತ್ತೆ. ನಾನು ನನ್ನ ಮಗಳಿಗೆ ಅಂದ್ಬಿಟ್ಟು ಪುಟಾಣಿದು ಹಾಕ್ಕೊಡ್ತಾ ಇದ್ದೀನಿ ದೋಸೆನ. ಅವಳು ಚಿಕ್ಕದಾಗೆ ಇಷ್ಟಪಡ್ತಾಳೆ ತಿನ್ನೋದಕ್ಕೆ. ಅದಕ್ಕೆ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಅದು ಅವಾಗಷ್ಟೇ ಮಾಡೋದಕ್ಕೆ ಈಸಿಯಾಗೂ ಇರುತ್ತೆ, ಬೇಗನೂ ಮಾಡ್ಕೊಬೋದು, ಬೇಗನೂ ತಿನ್ಬೋದು. ನನ್ನ ಮಗಳಿಗೆ 1-2 ದೋಸೆ ಹಾಕ್ಕೊಟ್ಟೆ. ಅವಳು ಜಾಸ್ತಿ ಲೈಕ್ ಮಾಡ್ತಾಳೆ ರವೆ ದೋಸೆನ ಈ ಥರ ಮಾಡ್ಕೊಡೋದಕ್ಕೆ. ನನಗೆ 2 ದೋಸೆ ಹಾಕ್ಕೊಂಡೆ. ಇದು ತಟ್ಟೆ ಬಂದು ನಮ್ಮನೆಯವ್ರು ತಿಂದಿರೋದು. ಖಾರ ಚಟ್ನಿ ನಮ್ಮ ಅತ್ತೆ ಮಾಡೋ ರೀತಿ ಮಾಡಿರೋದು. ನನಗೆ ಖಾರ ಚಟ್ನಿಯಲ್ಲಿ ಈ ಥರ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿರೋದು ತಿನ್ನೋದಕ್ಕೆ ತುಂಬ ಇಷ್ಟ. ಅದು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ, ಬೇರೆ ಫ್ಲೇವರೇ ಇರುತ್ತೆ ಅದು. ಈ ಖಾರ ಚಟ್ನಿ ನಮ್ಮನೆಯವ್ರಿಗೆ ತುಂಬಾ ಇಷ್ಟ. ಅದಕ್ಕೆ ಅಂದ್ಬಿಟ್ಟು ಅವ್ರಿಗಂತಾನೆ ಮಾಡಿರೋದು. ನನ್ನ ಮಗಳದು ಆಗಲೇ ಕಂಪ್ಲೀಟ್ ಆಗೋಯ್ತು. ಪಾಪ್ಕಾರ್ನು ನೈಟು ಮೂವಿಗೆ ಹೋಗೋಕ್ಕೆ ಅಂತ ಮಾಡ್ಕೊಂಡಿದ್ವಿ, ಬಟ್ ಅಲ್ಲಿ ಅಲೋ ಮಾಡಲಿಲ್ಲ. ಹಂಗೆ ವಾಪಸ್ ತೊಗೊಂಬಂದಿದ್ದೀವಿ. ಇವತ್ತೆಲ್ಲ ತಿನ್ಕೊಂಡು ಖಾಲಿ ಮಾಡಬೇಕು. ರವೆ ದೋಸೆಗೆ ಯಾವ ಥರ ಚಟ್ನಿ ಆದರೂ ಚೆನ್ನಾಗಿರುತ್ತೆ. ಖಾರ ಚಟ್ನಿ ಇದು ತುಂಬ ಚೆನ್ನಾಗಿರುತ್ತೆ. ಇದು ವೈಟ್ ರೈಸಿಗೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ನಾನು ಈ ರೆಸಿಪಿ ಯಾವ ರೀತಿ ಮಾಡೋದಂತ ಶೇರ್ ಮಾಡಿದ್ದೀನಿ. ಒಂದ್ಸಲ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಮಾಡಿಕೊಂಡು ತಿಂದು ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ತಿಂದು ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಸರಿ, ಬನ್ನಿ ತಿಂಡಿ ತಿನ್ನೋಣ, ನೀವು ತಿನ್ಕೊಳ್ಳಿ. ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವರಿನ್ನೂ ಮೂವಿ ಟಿಕೆಟ್ ಮಾಡಿಕೊಂಡೇ ಇದ್ದಾರೆ. ಆಯಿತಾ? ಇನ್ನೂ ಆಗಿಲ್ಲ. ನಾರ್ಮಲ್ ಥಿಯೇಟ್ರಲ್ಲಿ ಇನ್ನೂ ಬಂದಿದೆ ಅಂತೆ, ಮಾಲ್ಗಳಲ್ಲೆಲ್ಲ ಇನ್ನೂ ಸಿಗ್ತಾ ಇಲ್ಲ ಅಂತೆ. ಅದನ್ನೇ ಹುಡ್ಕೊಂಡು ಕೂತಿದ್ದಾರೆ. ರೀ, ಅದೆಲ್ಲದು OTP ತೊಗೊಬೇಕಾ? ನೀವು ಒಂದು 30 ಫೈಲ್ ಕೊಟ್ಟಿದ್ದೀರಾ. ನಾನು ಇವತ್ತು ಅರ್ಧ ತೊಗೊಳ್ತೀನಿ ಅಷ್ಟೇ, ಇನ್ನು ಮಿಕ್ಕಿದ್ದು ನಾಳೆ ತೊಗೊಳ್ತೀನಿ. ಏಕೆಂದರೆ ನಿಮ್ಮ ಮಗಳಿಗೆ ಇವತ್ತು ಕೇಕ್ ಮಾಡಿಕೊಡ್ಬೇಕಂತೆ ನಾನು. ಅದಕ್ಕೆ ಸರಿನಾ? ಮೂವಿ ಟಿಕೆಟ್ ಬೇಕಾಯ್ತಾ? ಓಕೆ, ನಮ್ಮ ಕೆಲಸನ ಸ್ಟಾರ್ಟ್ ಮಾಡುವ. ನಾನು ನನ್ನದೇ ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕಿಬಿಟ್ಟಿದ್ದೀನಿ, ನೋಡ್ತಾ ಇದ್ದೀನಿ. ಹಾಗೇ ಸಿಸ್ಟಮಲ್ಲಿ ಎಷ್ಟು ಲೈಕ್ಸ್ ಆಗಿದೆ, ವ್ಯೂಸ್ ಆಗಿದೆ ಅಂದ್ಬಿಟ್ಟು ಫ್ರೂಟ್ ಸಲಾಡ್ ಇಟ್ಕೊಂಡಿದ್ದೀನಿ. ತಿನ್ಕೊಂಡು ಮಾಡೋಣ ಅಂದ್ಬಿಟ್ಟು ಇದಿಷ್ಟು ಫೈಲು ನಾಳೆ ತೊಗೊಳ್ತೀನಿ. ಇದೊಂದು 20 ಫೈಲ್ ಇದೆ. ಅದಕ್ಕೆ ನನ್ನ ಡೆಕೋರೇಷನ್ ನೋಡಿ, ಮನಿ ಪ್ಲ್ಯಾಂಟ್ಸು ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಇಟ್ಕೊಂಡಿದ್ದೀನಿ. ಮಿರರ್ ಹತ್ರ ಒಂದು ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಇಟ್ಕೊಳೋದು ತುಂಬಾ ಇಷ್ಟ. ನಾನು ಈ ಸಲ ನಾನು ಕೆಲಸ ಮಾಡ್ತಿರೋದನ್ನು ಯಾವಾಗಲೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಈ ಸಲ ಆ ತಪ್ಪನ್ನ ಮಾಡಲ್ಲ. ಈ ತಪ್ಪು ಮಾಡಿ ನಂದು ಒಂದು ವೀಡಿಯೋ ಡಿಲೀಟ್ ಆಗಿದೆ ನನ್ನ ಚಾನಲಲ್ಲಿ. ಅಂದರೆ ಅದು ಆ ಥರ ಮಾಡಬಾರ್ದು ಅಂದ್ಬಿಟ್ಟು ರಿಸ್ಟ್ರಿಕ್ಟ್ ಬಂದಿತ್ತು. ಅದಕ್ಕೆ ನಾನೇ ವೀಡಿಯೋನ ಡಿಲೀಟ್ ಮಾಡಿದೆ. ಅದರಲ್ಲಿ ಏನು ತಪ್ಪು ಮಾಡಿದ್ದಿಲ್ಲ, ಬಟ್ ಅದು ರೂಲ್ಸ್ ಏನೋ ಇರುತ್ತಲ್ವ, ಅದು ಇದು ಅಂದ್ಬಿಟ್ಟು, ಹಾಗಾಗಿ ನಾನೇ ಯಾಕೆ ಅಂದ್ಬಿಟ್ಟು ಡಿಲೀಟ್ ಮಾಡಿದೆ. ಅದಕ್ಕೆ ಈ ಸಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಯಾರೂ ಈ ಎಡ್ವರ್ಟ್ ಮಾಡ್ಕೊಬೇಡಿ. ಅಂದರೆ ನೀವು ಪರ್ಸ್ನಲ್ಲಾಗಿ ವರ್ಕ್ ಮಾಡೋದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಈ ನಮ್ಮಂಥ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರೋರಿಗೆಲ್ಲ ಏನು ಗೊತ್ತಿರುತ್ತೆ ಅಲ್ಲ, ಅದು ವೀಡಿಯೋದಲ್ಲಿ ರಿಸ್ಟ್ರಿಕ್ಟ್ ಬಂದಿದ್ರೆ ಅದು ಏನಕ್ಕೆ ಬಂದಿದೆ ಅಂತ ಅದು ನೋಡಿದ್ಮೇಲೆ ನಮಗೆ ಗೊತ್ತಾಗೋದು. ಇನ್ನು ನಾವು ಅಷ್ಟೊಂದು ಮೇಧಾವಿಗಳಲ್ಲ, ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ಆ ಥರ ತಪ್ಪು ಮಾಡ್ದಿರೋ ಥರ ನೋಡ್ಕೊಂಡು. ಮಳೆ ಸಡನ್ನಾಗಿ ಬರ್ತಿದೆ, ಅದು ಗುಡುಗು ಎಲ್ಲ ಸೇರಿ ಬರ್ತಾ ಇದೆ. ಸೌಂಡ್ ಹೆಂಗೆ ಬರ್ತಿದೆ ಅಲ್ಲ, ಜೋರಾಗೆ ಬರ್ತಾ ಇದೆ ಮಳೆ. ಚೆನ್ನಾಗಿದೆ ಅಲ್ಲ ಕ್ಲೈಮೇಟ್ಸ್. ಈ ಮಳೆಗೆ ಯಾವ ಸಾಂಗ್ ನೆನಪಾಗುತ್ತೆ ಹೇಳಿ? ಮಳೆಯಲ್ಲಿ ಜೊತೆಯಲ್ಲಿ
ದಿನವಿಡೀ ನೆನೆಯುತ್ತಾ ಮುಂದಕ್ಕೆ ಬರಲ್ಲ ನನಗೆ. ಫೈಲು ತೊಗೊಂಡಿದ್ದೀನಿ, ಇದರಲ್ಲಿ 20 ಫೈಲ್ ಇದೆ ಅಂತ ಹೇಳಿದ್ರು. ಕೆಲಸ ಇಷ್ಟು ಮಾಡ್ತಾ ಇದ್ದೀನಿ. ಅದು ಒಂದು 5 ಫೈಲ್ ಇತ್ತು, ಮುಗಿಸಿದ್ದೀನಿ. ಇದರಲ್ಲಿ ಒಂದು 10 ಫೈಲ್ ಮಾಡ್ತೀನಿ ಅಷ್ಟೇ, ಇನ್ನು ಮಿಕ್ಕಿದ್ದು ನಾಳೆ ಮಾಡ್ತೀನಿ. ಇವಾಗ ಟೈಮ್ ಆವಾಗಲೇ 1:30 ಆಗಿದೆ. ಟೈಮ್ ಇವಾಗ 2:30 ಆಗಿದೆ. ಮಳೆ ನಿಂತೇ ಎಲ್ಲ ಬರ್ತಾನೆ ಇದೆ. ಹಬ್ಬ ಚಳಿ ಆಗ್ತಾ ಇದೆ. ನಾನು ಇನ್ನೊಂದು 5 ಫೈಲ್ ಇದೆ, ಅದು ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಮತ್ತೆ ಲಾಗಿನ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಮಳೆ ನೋಡಿ ಒಂದು ಸಲ ನಮ್ಮೂರು ನೆನೆಸ್ಕೊಂಡಂಗೆ ಆಯ್ತು. ನಮ್ಮೂರು ಮಲೆನಾಡು, ಹಿಂಗೆ ಯಾವಾಗಲೂ ಪಿರಿ ಅಂತ ಮಳೆ ಬರ್ತಾನೆ ಇರುತ್ತೆ. ಮಳೆಗಾಲದಲ್ಲಿ ಒಂದು 4 ತಿಂಗಳು ನಮ್ಮೂರ ಕಡೆ ಫುಲ್ಲು ಮಳೆ, ಬಟ್ಟೆ ಒಣಗಿಸ್ಕೊಳ್ಳೋದೆಲ್ಲ ತುಂಬ ಕಷ್ಟ. ಸರಿ, ನಾನು ಪಾಪ್ಕಾರ್ನ್ ತಿನ್ನೋಣ ಅಂತ ಎತ್ಕೊಂಡು ಕೆಲಸ ಮಾಡೋಕ್ಕಂತ ಬರ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಬಿಟ್ಟೆ, 1 ಅವರ್ ಮಲಗಿದ್ದೆ ಅಷ್ಟೇ, 1.5 ಅವರು. ಮಳೆ ಇವಾಗ ನಿಂತಿದೆ. ನನ್ನ ಮಗಳು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ಆಟ ಆಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ. ಟೀ ಮಾಡ್ಕೊಂಡು ಕುಡಿಯೋಣ ಒಂದು ಗ್ಲಾಸು. ಟೀ ಜೊತೆಗೆ ಡ್ರೈ ಚುರುಮುರಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಿದೆ. ನನ್ನ ಮಗಳು ಏನಾದರೂ ತಿನ್ನೋಕೆ ಮಾಡಿಕೊಡು ಅಮ್ಮ ಅಂತ ಕೇಳ್ತಾ ಇದ್ಲು. ಕೇಕ್ ಮಾಡಿಕೊಡು ಅಂದಿದ್ಲು. ನಾನು ಮಲ್ಕೊಂಡಿದ್ದೆ, ಸ್ವಲ್ಪ ಟಯರ್ಡ್ ಆಗಿದೆ. ಆ ಕಾರಣಾಂತರಗಳಿಂದ ಮಾಡೋದಕ್ಕಾಗಿಲ್ಲ. ಅದಕ್ಕೆ ಚುರುಮುರಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೀನಿ ನಾನು. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಕಡಲೆ ಬೀಜ, ಇದಾದಮೇಲೆ ಕಡಲೆಬೀಜ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಕಡಲೆಬೀಜ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಇದು ಹಾಕ್ಕೋಬೇಕು. ಇದು ಬೇಗ ಆಗಿಬಿಡುತ್ತೆ ಅಲ್ಲ, ಹಂಗಾಗಿ ನಾನು ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಅರಿಶಿನ ಪುಡಿ ಪುರಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಮಿಕ್ಕಿಸ್ತಾ ಇದ್ದೀನಿ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಾಕು, ಆಗೋಗ್ಬಿಡುತ್ತೆ. ಇದು ಸ್ವಲ್ಪ ರೆಡಿ ಆಗಿದೆ, ತಿನ್ನೋಣ. ಬಿಸಿ ಬಿಸಿ ಟೀ, ಬಿಸಿ ಬಿಸಿ ಚುರುಮುರಿ ಹೇಗಿದೆ? ಚುರುಮುರಿ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಇದು ಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ. ನನಗೆ ಈ ಥರ ಬೆಳ್ಳುಳ್ಳಿ ಸಿಕ್ಕಿದ್ರೆ ಚುರುಮುರಿಯಲ್ಲಿ ತುಂಬ ಇಷ್ಟ. ಈ ಥರ ಚುರುಮುರಿಯಲ್ಲಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ನಾನು ಅದಕ್ಕೆ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬಂದಿದ ತಕ್ಷಣ ಅವ್ರಿಗೆ ಹಾಕ್ಕೊಡ್ಬೇಕು, ಹೊರಗಡೆ ಹೋಗಿದ್ದಾರೆ. ಬಂದಿದ ತಕ್ಷಣ ಹಾಕ್ಕೊಟ್ರೆ ಖುಷಿಯಾಗಿ ತಿಂತಾರೆ. ಓಕೆ, ಟೀ ಕುಡಿಯೋಣ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಇನ್ನು ನೈಟ್ ಊಟಕ್ಕೆ ಹುಣಸೆಹಣ್ಣು ಗೊಜ್ಜು. ಇದು ಅಂದರೆ ಹುಣಸೆಹಣ್ಣು, ಮೆಣಸಿನ್ಕಾಯಿ, ಉಪ್ಪು ಹಾಕಿಬಿಟ್ಟು ಕಿವುಚ್ಕೊಂಡು ಅನ್ನಕ್ಕೆ ತಿಂದರೆ ಸೂಪರಾಗಿರುತ್ತೆ. ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ ಇದು ತುಂಬ ಫೇವ್ರೇಟು. ನನ್ನ ಮಗಳೇ ಅವರಿಗೆ, ಅವ್ರ ಅಪ್ಪಗೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾಳೆ. ನನಗೆ ಹುಣಸೆಹಣ್ಣು ಗೊಜ್ಜು ಅಂದರೆ ಚಿತ್ರಾನ್ನ ಥರ ಮಾಡ್ಕೊಳ್ಳೋದು, ಇದು ನನಗೆ ತುಂಬಾ ಇಷ್ಟ. ಇನ್ನು ಖಾರ ಚಟ್ನಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಇದು ನಮ್ಮ ನೈಟ್ ಊಟ. ನೀವು ಏನೇನು ಮಾಡ್ಕೊಂಡಿದ್ದೀರ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ನಾನು ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ